ಜಾನ್ವರಿ ಲಾಸ್ಟ್ ವೀಕಲ್ಲಿ ನಾನು ಕೆಲವು ಕಟ್ಟಿಂಗ್ಗಳನ್ನ ಹಾಕೊಳ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಈಸಿಯಾಗಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ಕೋಕೋ ಕಾಯಿನ್ ಅಂತ ಹೇಳ್ತಾರೆ. ಇದು ಅಮೆಝಾನಲ್ಲಿ ಸಿಗುತ್ತೆ. ಕೋಕೋ ಪಿಟ್ಟನ್ನ ಈ ರೀತಿ ಒಂದು ಕಾಟನ್ ಕವರ್ ಒಳಗೆ ಕಂಪ್ರೆಸ್ ಮಾಡ್ದಂಗೆ ತುಂಬ ಚಿಕ್ಕದಾಗಿ ಮಾಡಿ ಹಾಕಿರ್ತಾರೆ. ಈ ಕೋಕೋ ಪಿಟ್ಟಿಗೆ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಾಗ ಆ ಕೋಕೋ ಪಿಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವು ನೀರು ಹಾಕಿ 15 ನಿಮಿಷಕ್ಕೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಒಂದೊಂದ್ಸಲ ಅರ್ಧ ಗಂಟೆ ಕೂಡ ತಗೋಬೋದು. ಕೆಲವು ತುಂಬ ಟೈಟ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ನೀರಲ್ಲೇ ಅದನ್ನು ಮುಳುಗಿಸಿಟ್ಟಿದ್ದೀನಿ. ಎಲ್ಲ ನೀರು ತುಂಬಿಕೊಂಡು ಎಕ್ಸ್ಪ್ಯಾಂಡ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ. ಕೋಕೋಪಿಟ್ ಗಟ್ಟಿಯಾಗಿದ್ದರೆ ಅದನ್ನು ನಾವು ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಸಾಫ್ಟ್ ಮಾಡ್ಕೋಬೇಕು. ಈ ಕೋಕೋಪಿಟ್ ಕಾಯಿನಲ್ಲಿ ನೀವು ಸೀಡ್ಸ್ ಬೇಕಾದರೂ ಬೆಳಿಬೋದು, ಕಟ್ಟಿಂಗ್ ಬೇಕಾದರೂ ಬೆಳಿಬೋದು. ಯಾವ ಗಿಡನೂ ಬೇಕಾದರೆ ನೀವು ಇದೇ ರೀತಿ ಕಟ್ಟಿಂಗ್ ಹಾಕಿಬಿಟ್ಟು ಬೆಳಿಬೋದು. ಸೀಡ್ಸ್ ಕೂಡ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ. ಕಟ್ಟಿಂಗಲ್ಲಿ ಕೂಡ ತುಂಬ ಬೇಗ ಬೇರ್ಗಳು ಬರುತ್ತೆ. ನನ್ನ ಲಾಸ್ಟ್ ವಿಡಿಯೋ ಜಿರೇನಿಯಂ ವಿಡಿಯೋದಲ್ಲಿ ಕೂಡ ಇದನ್ನು ನಾನು ತೋರಿಸಿದ್ದೆ. ನರ್ಸರಿಯವರು ಕೂಡ ಇದೇ ಮೆಥಡಲ್ಲಿ ಕೋಕೋಪಿಟ್ ಕಾಯಿನ್ ಒಳಗೆ ಕಟ್ಟಿಂಗ್ ಹಾಕಿಬಿಟ್ಟು ಬೆಳೀತಾರೆ. ಇದು ಕಟ್ಟಿಂಗ್ ಹಾಕಿ ಬೆಳೆಯೋದಕ್ಕೆ ತುಂಬ ಈಸಿನೂ ಆಗುತ್ತೆ, ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಕಟ್ಟಿಂಗ್ ಯಾವುದ್ರಲ್ಲೇ ಹಾಕಿದ್ರು ಅದು ಬೇರ್ ಕೊಡೋ ತನಕ ಶೇಕ್ ಆಗಬಾರ್ದು. ನಾನು ಇದನ್ನು ಒಂದ್ರ ಪಕ್ಕ ಒಂದು ಇಟ್ಬಿಟ್ಟು ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಕಟ್ಟಿಂಗ್ಗಳನ್ನ ಇಟ್ಬಿಟ್ಟು ಟೈಟಾಗಿ ಕೂತ್ಕೊಳ್ಳೋ ಥರ ಒಂದೇ ಕಡೆ ತೆಗೆದಿಡ್ತೀನಿ.